ಅರಕಲಗೂಡು ತಾಲೂಕಿನಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆ ಕುಸಿತಗೊಂಡಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದ ಘಟನೆ ದೊಡ್ಡಮಕ್ಕೆ ಹೋಬಳಿಯ ದೊಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಂತರ ಮಾತನಾಡಿದ ದೊಡ್ಡಹಳ್ಳಿ ಗ್ರಾಮದ ಕಿರಣ್ ರವರು ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಚರಂಡಿ ಸ್ವಚ್ಛತೆ ಮಾಡಿ ಎಂದು ಅರ್ಜಿ ಸಲ್ಲಿಸಿದ್ರು. ಅಧಿಕಾರಿಗಳು ಸ್ವಚ್ಛಗೊಳಿಸದೆ ಇಂದು ಸವಿತಾ, ಕವಿತಾ, ದಾಸಯ್ಯ ಎಂಬುವರ ಮನೆಗಳಿಗೆ ನೀರು ನುಗ್ಗಿದ್ದು ಇದು ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿ ಕಾಣುತ್ತದೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ವರ್ಷದ ಎಷ್ಟು ಅಡಿ ನೀರು ಬಂದೈತಪ್ಪ? 2.5 ಅಡಿ ಬಂದೈತೆ. 2.5 ಅಡಿ. ಹಾಂ, ಅಧಿಕಾರಿಗಳು ಯಾರು ಬಂದಿಲ್ವಾ? ಯಾರು ಬಂದಿಲ್ಲ. ಫುಲ್ ತುಂಬೋಗ್ಬಿಟ್ಟಿದೆ. ಎಷ್ಟು ಹೋಗೈತೆ? ಹೌದಾ? ಬಾ ನೋಡಿ ಕಡೆ ಆ ಊರ್ ಮಾರಿಗೆ ಎತ್ತಾಗ್ಲಾಕ್ ಬರ್ತಾ ಅದ. ಫೋನ್ ರಿಸೀವ್ ಮಾಡೋದಿಲ್ಲ ಅವನು. ನನ್ನ ಹೆಸರು ಕಿರಣ್ ಕುಮಾರ್ ಡಿ ಎಲ್. ದೊಡ್ಡಹಳ್ಳಿ ಗ್ರಾಮದಲ್ಲಿ ನಾನು ವಾಸವಾಗಿದ್ದೀನಿ. ಸುಮಾರು ಒಂದು ವಾರದಿಂದ ಮಳೆ ಬರ್ತಾ ಇದೆ. ಮಳೆ ಬರುವ ಕಾರಣ ಮನೆ ಒಳಗಡೆ ಎಲ್ಲ ನೀರು ನುಗ್ತಾ ಇದೆ. ಯಾಕೆ ನೀರು ನುಗ್ತಾ ಇದೆ ಅಂತಂದರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಇರುವುದರಿಂದ ಹಾಗೂ ಪಂಚಾಯಿತಿಗೆ ಸುಮಾರು ಒಂದು ವರ್ಷದಿಂದ ನಾನು ಅರ್ಜಿಗಳನ್ನ ಕೊಡ್ತಾ ಇದ್ದೀನಿ. ಹಾಗೂ ಖುದ್ದಾಗಿ ನಾನೇ ನಿಂತು ಒಂದು 5 ರಿಂದ 6 ಬಾರಿ ಸ್ವಚ್ಛತೆಯನ್ನು ಮಾಡಿದ್ದೀನಿ. ಹಾಗೂ ರಾತ್ರಿ ಬಂದಂತಹ ಅಕಾಲಿಕ ಮಳೆ ತುಂಬ 5 ರಿಂದ 6 ಮನೆಗಳಿಗೆ ನೀರು ನುಗ್ಗಿದೆ. ಆದ್ದರಿಂದ ಪಂಚಾಯಿತಿ ಅಧಿಕಾರಿಗಳು ಬಂದು ಸ್ವಚ್ಛತೆಯನ್ನು ಮಾಡಿಸ್ಕೊಡ್ಬೇಕು. ಹಾಗೂ ಚುನಾಯಿತ ಅಭ್ಯರ್ಥಿಗಳು ಅಂದರೆ ಯಾರ್ಯಾರು ನಮ್ಮ ಊರಿನಿಂದ ಗೆದ್ದಿದ್ದಾರೆ ಅವರು ಬಂದು ಕೂಡ ಒಂದು ದಿನವೂ ಕೂಡ ನೋಡಿ ಸ್ವಚ್ಛತೆಯನ್ನು ಮಾಡಿಸಿಲ್ಲ. ಆದ್ದರಿಂದ ನಮಗೆ ಚರಂಡಿ ವ್ಯವಸ್ಥೆಯನ್ನು ಶುಚಿಗೊಳಿಸಬೇಕು ಅಂತಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೂ ಮನೆಗಳಿಗೆ ಯಾರ್ಯಾರಿಗೆ ನೀರು ನುಗ್ಗಿದೆ ಅವರಿಗೆ ಪರಿಹಾರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಸ್ಥಳಕ್ಕೆ ಭೇಟಿ ನೀಡಿದಾರಾ? ಯಾರೂ ಕೂಡ ಬಂದಿಲ್ಲ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕೂಡ ಬಂದಿಲ್ಲ.